ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಹೇಶ್ವರಿ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವಿಬ್ಬರು ಇವತ್ತು ಬಟ್ಟೆ ತರಕ್ಕೆ ಚಂದ್ರಪಟ್ಟಣಕ್ಕೆ ಹೋಗ್ತಾಯಿದ್ದು. ನಮ್ಮ ಅಕ್ಕ ಬಸ್ಸಲ್ಲಿ ಮಲ್ಕೊಬಿಟ್ಟಿದ್ರು. ನಾನು ಹಂಗೆ ಹೊರತು ವೀಡಿಯೋ ಮಾಡ್ತಾಯಿದ್ದೆ ಎದ್ಮೇಲೆ ತೋರಿಸೋಣ ಅಂತ. ಇನ್ನು ನಾವು ಚಂದ್ರಪಟ್ಟಣಕ್ಕೆ ಬಂದು ಬೆಂಗಳೂರು ಸ್ಟೋರ್ಸ್ ಅಂತ ಬಟ್ಟೆ ಅಂಗಡಿಗೆ ಡೈಲಿ ಯೂಸ್ ಬಟ್ಟೆ ತಗೊಳ್ಳೋಣ ನಮ್ಮ ಮಕ್ಳಿಗೆ ಇಬ್ರಿಗೂ, ಅವ್ರ ಮಕ್ಳಿಗೆ ಮತ್ತು ನಮ್ಮ ಮಕ್ಳಿಗೆ ಎಲ್ಲರಿಗೂ ಅಂತ. ಬಟ್ಟೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದ್ದು. ನಾವು ಇನ್ನು ಬಟ್ಟೆ ಎಲ್ಲ ತಗೊಂಡು ಇನ್ನೂ ಟೈಮ್ ಆಗುತ್ತೆ ಅಂತ ಮನೆಗೆ ಬಂದು, ಯಾಕಂದರೆ ಹಬ್ಬಕ್ಕೆ ಹೋಗ್ಬೇಕಾಗಿತ್ತು. ಮೆಣಸಿನ್ಕಾಯಿ ಮಾರ್ಗಿತ್ತು, ಅಪ್ಪನ ಮನೇಲಿ ಹಬ್ಬ ಇತ್ತು, ಅಲ್ಲಿಗೆ ಹಬ್ಬಕ್ಕೆ ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ನಾವು ಬಟ್ಟೆನೆಲ್ಲ ತಗೊಂಡು ಬೇಗ ಇನ್ನು ಮನೆಗೆ ಬಂದು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅಲ್ಲೆಲ್ಲ ಓಡಾಡಿದ್ವಲ್ಲ ಅಂತ ಸ್ನಾನ ಮಾಡ್ಕೊಂಡು ಇಬ್ಬರು ರೆಡಿ ಆದವು. ನಮ್ಮಪ್ಪ ನಮ್ಮನ್ನ ಡ್ರಾಪ್ ಆಗ್ತು ಮೆಣಸಕ್ಕೆ ಬೈಕಲ್ಲಿ. ಇನ್ನು ಮಕ್ಕಳನ್ನ ಯಾರನ್ನೂ ಕರ್ಕೋಗಿರಲಿಲ್ಲ, ನೈಟ್ ಅಲ್ವಾ ಅಂದ್ಬಿಟ್ಟು ಅವ್ರನ್ನ ಮನೇಲೇ ನಮ್ಮವ್ವ ನೋಡ್ಕೊತೀನಿ ಅಂತ 4 ಜನನೂ ಅಂದಿತ್ತು. ಸೊ ನಮ್ಮಪ್ಪ ನಮ್ಮನ್ನ ಡ್ರಾಪ್ ಹಾಕ್ಬಿಟ್ಟು ಬರ್ತೀನಿ, ಅಲ್ಲೇ ಇದ್ವಿ, ಬೆಳಗ್ಗೆಗೆ ಬನ್ನಿ ಅಂದಿದ್ರು. ನಾವು ಅದಕ್ಕೆ ಇಬ್ಬರೇ ಮೆಣಸಕ್ಕೆ ಹೋದೋ. ಇನ್ನು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ರೋಡಲ್ಲಿ, ಚೆನ್ನಾಗಿತ್ತು. ಇನ್ನು ಮಕ್ಕಳ ಮನೆಗೆ ಹೋಗೋ ರೋಡಲ್ಲೆಲ್ಲ ಲೈಟಿಂಗ್ಸ್ ಬಿಟ್ಟಿದ್ರು, ಚೆನ್ನಾಗಿ ರೆಡಿ ಮಾಡಿದರು. ಇನ್ನು ಅವ್ರ ಮನೆಗೆ ಹೋದ. ಇನ್ನು ಅವರು ವಡೆ ಪಾಯಸ ಮಾಡಿದ್ದೀನಿ ತಿನ್ನು ಅಂದರು. ಸ್ವಲ್ಪ ವಡೆ ಪಾಯಸ ತಿಂದ್ಬಿಟ್ಟು ಇನ್ನು ಅಡುಗೆ ಎಲ್ಲನೂ ದೇವಸ್ಥಾನದ ಹತ್ರನೇ ಮಾಡಿದ್ರು. ಊಟ ಎಲ್ಲರಿಗೂ ಅಲ್ಲೇ, ಎಷ್ಟೇ ಜನ ಬಂದ್ರೂ ಎಲ್ಲ ಅಲ್ಲೇ, ಯಾರೂ ಮನೇಲಿ ಅಡುಗೆ ಮಾಡೋಂಗಿಲ್ಲ, ಎಲ್ಲರಿಗೂ ಅಲ್ಲೇ ಮಾಡ್ತಾರೆ. ಯಾಕಂದರೆ ನೆಂಟರು ಬಂದವರೆಲ್ಲ ಮನೇಲಿ ಅಡುಗೆ ಅಂತ ಕೂತ್ಕೊಬಿಟ್ರೆ ದೇವಸ್ಥಾನದ ಹತ್ರಕ್ಕೆ ಯಾರೂ ಬರೋಲ್ಲ ಅಂತ ಎಲ್ಲನೂ ಅಲ್ಲೇ ದೇವಸ್ಥಾನದ ಹತ್ರ ಎಲ್ಲ ಮನೆ ನೆಂಟ್ರಿಗೂ ಎಲ್ಲರಿಗೂ ಅಲ್ಲೇ ಅಡುಗೆ ಮಾಡಿದರು. ಸೊ ದೇವಸ್ಥಾನದ ಹತ್ರಕ್ಕೆ ನಾವು ಊಟಕ್ಕೆ ಹೋದ್ರೆ ಆಯ್ತು ಅಂದ್ಬಿಟ್ಟು ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಅಕ್ಕನ ಅವರೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಫಸ್ಟ್ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದು ಫಸ್ಟು ಆಂಜನೇಯ ದೇವಸ್ಥಾನಕ್ಕೆ ಬಂದು ಇನ್ನು ಆಂಜನೇಯ ದೇವಸ್ಥಾನದೊಳಗಡೆಗೆ ಹೋಗಿ ಅಲ್ಲೆಲ್ಲ ಹೂವಿನ ಅಲಂಕಾರ ಚೆನ್ನಾಗಿ ಮಾಡಿದರು ದೇವಸ್ಥಾನದೊಳಗೆ. ಇನ್ನು ದೇವ್ರನ್ನೆಲ್ಲ ನೋಡಿಕೊಂಡು ಅಲ್ಲೇ ಹಣೆಗೆ ತಿಲಕ ಇಡ್ತಾಯಿದ್ರು. ಹಂಗೆ ಕೂಸ್ಕೊಂಡು ತೀರ್ಥ ಎಲ್ಲ ಇಸ್ಕೊಂಡು ಕುಡಿದ್ಬಿಟ್ಟು ದೇವ್ರಿಗೆಲ್ಲ ಕೈ ಮುಕ್ಕೊಂಡು ನಾನು ನಮ್ಮ ಅಕ್ಕವರೆಲ್ಲ ಒಂದು ವೀಡಿಯೋ ಮಾಡ್ತಾಯಿದ್ದೆ. ಇನ್ನೊಬ್ಬರು ದೊಡ್ಡಕ್ಕ ಎಲ್ಲವ ಹಂಗೆ ಒಂದು ವೀಡಿಯೋ ತಗೊಂಡು ಹಂಗೆ ಸ್ವಲ್ಪ ಹೊತ್ತು ದೇವಸ್ಥಾನದೊಳಗಡೆ ಕೂತ್ಕೊಂಡು ಇನ್ನು ದೇವಸ್ಥಾನದೊಳಗಡೆ ಆಚೆ ಇರೋ ದೇವಸ್ಥಾನಕ್ಕೆಲ್ಲ ಕೈ ಮುಗಿಯೋಣ ಅಂತ ಬಂದು ಇನ್ನಾರು ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಾಕೋಣ ಅಂತ ದೇವಸ್ಥಾನ ಸುತ್ತ ಎಲ್ಲ ರೌಂಡ್ ಹಾಕಿ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆಲ್ಲ ಹೋಗಿದ್ದು. ಹಾಗೆ ದೇವಸ್ಥಾನ ಮುಂದೆ ಜಾತ್ರೆ ಕಟ್ಟಿತ್ತು. ಇನ್ನು ಅಲ್ಲಿ ಬಳೆ ಎಲ್ಲ ಹಾಕಿದ್ರು. ನಮ್ಮ ಮಕ್ಕಳೆಲ್ಲ ಬಳೆ ತೊಡಿಸ್ಕೊಂಡ್ರು. ನಾವಿನ್ನು ಬೇಡ ಅಂತ ಬಳೆ ಏನು ಬೇಡ ಅಂದ್ಬಿಟ್ಟು ಊಟಕ್ಕೆ ಹೋದೋ. ಇನ್ನು ಊಟಕ್ಕೆ ಹಪ್ಪಳ, ಬೀನಿಸ್ ಪಲ್ಯ, ಕೋಸಂಬರಿ, ಪಲಾವು, ಅನ್ನ ಸಾಂಬಾರು ಎಲ್ಲ ಮಾಡಿದ್ರು. ಪ್ರಸಾದ ಅಲ್ಲೂ ಮೊದಲೇ ಚೆನ್ನಾಗಿರುತ್ತೆ, ದೇವ್ರ ಪ್ರಸಾದ ಹೇಗೆ ಮಾಡಿದ್ರು ಚೆನ್ನಾಗಿರುತ್ತೆ. ನಾವಿನ್ನು ದೇವ್ರ ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಹಾಗೆ ಮುಂದೆ ಆರ್ಕೆಸ್ಟ್ರಾ ಮಾಡ್ತಾಯಿದ್ರು. ಊಟ ಕೊಡೋ ಅಪೋಸಿಟ್ಟೇ ಆರ್ಕೆಸ್ಟ್ರಾ ಇಟ್ಟಿದ್ರು. ಆ ಆರ್ಕೆಸ್ಟ್ರಾ ನೋಡಿಕೊಂಡು ನಿಂತಿದ್ದೋ ಸ್ವಲ್ಪ ಹೊತ್ತು. ಆರ್ಕೆಸ್ಟ್ರಾ ನೋಡ್ತಾ ನಿಂತ್ಕೊಬಿಟ್ಟಿದ್ದೋ. ಇನ್ನು ನಮ್ಮಪ್ಪ ಫೋನ್ ಮಾಡ್ತು, ಮಕ್ಕಳೆಲ್ಲ ಅಳ್ತವ್ರೆ ಅಂತ. ಆವಾಗ ನಮ್ಮ ಮನೆಯವರು ಅವ್ರ ಫ್ರೆಂಡ್ಗೆ ಫೋನ್ ಮಾಡಿ ಕಾರಲ್ಲಿ ಡ್ರಾಪ್ ಹಾಕೋಕೆ ಹೇಳಿದ್ರು ಊರಿಗೆ. ಆಮೇಲೆ ಮುತ್ತೋಣ ಅಂತ ಅವರು ನಮ್ಮಿಬ್ಬರೂ ಊರಿಗೆ ಡ್ರಾಪ್ ಹಾಕ್ಕೊಟ್ರು. ನಾವು ಇನ್ನು ಮನೆಗೆ ಬಂದು
ಕಂಟಿನ್ಯೂಷನ್ ಲಾಗಾಗಿರುತ್ತೆ. ಇನ್ನು ಮಳೆ ಬರ್ದೇ ಮರ ಎಲ್ಲ ಒಣಗೋಗಿದ್ದೋ, ನಮ್ಮ ಬೋರು ನಿಂತೋಗಿತ್ತು ನೀರಿಲ್ದೇ. ಇನ್ನು ಮರ ಎಲ್ಲ ಒಣಗೋಯ್ತಾ ಇದ್ದವು, ತೆಂಗಿನ ಮರ, ಅಡಿಕೆ ಮರ ಎಲ್ಲವ. ಇನ್ನು ನಮ್ಮ ಅವ್ವನೂ ನಮ್ಮ ಅಪ್ಪನೂ ಇಷ್ಟುದ್ದ ಬೆಳೆಸಿಂಗೆ ಆಗೋದ್ವಲ್ಲ ಅಂತ ಬೇಜಾರು ಮಾಡ್ಕೊತಿದ್ರು. ಅದಕ್ಕೆ ನಮ್ಮ ಮನೆಯವರು ಇನ್ನೊಂದು ಬೋರ್ ಕೊಡ್ಸೋಣ ಅಂತ ಪಾಯಿಂಟವ್ರನ್ನ ಕಟ್ಸಿದ್ರು. ಪಾಯಿಂಟವರು ಎಲ್ಲ ನೋಡಿ ಎಲ್ಲಿ ನೀರು ಇರದೆ ಅಂತ ಪಾಯಿಂಟ್ ಮಾಡಿಕೊಟ್ರು. ಸೊ ಆ ಪಾಯಿಂಟಲ್ಲಿ ಇವಾಗ ಕಲ್ಲು ನೆಡ್ತಾಯಿದ್ರು ನಮ್ಮ ಮನೆಯವರು. ಕೊಟ್ಟಿದ್ದ ಪಾಯಿಂಟ್ಗೆ ನಾ ಕಲ್ಲೆಲ್ಲ ನೆಟ್ಟು ಮಾರ್ಕ್ ಮಾಡ್ಕೊಂಡ್ರು. ಇನ್ನು ರಿಗ್ ಬರೋದು ಸಂಜೆ ಆಗುತ್ತೆ 4:15 ಅಂತ ಅಂದಿದ್ರು. ಸೊ ಅದಕ್ಕೆ ಅದೆಲ್ಲ ಪಾಯಿಂಟ್ ಮಾಡಿ ನಮ್ಮ ಅಪ್ಪರು ಕಲ್ಲು ನೆಟ್ಟರು. ಇನ್ನು ರಿಗ್ಗು ಬಂತು. ಅದಕ್ಕೆ ಪೂಜೆ ಸಾಮಾನೆಲ್ಲ ತಗೋಬೇಕಲ್ವ, ಅದಕ್ಕೆಲ್ಲ ಪೂಜೆ ಮಾಡಬೇಕಲ್ವ ಅಂದ್ಬಿಟ್ಟು ನಾವು ಪೂಜೆ ಸಾಮಾನೆಲ್ಲ ಇಟ್ಕೊಂಡಿದ್ದೋ. ಇನ್ನು ರಿಗ್ಗೆಲ್ಲ ಎಲ್ಲಿ ಪಾಯಿಂಟ್ ಮಾಡಿದ್ರು ಅಲ್ಲಿಗೆ ನಿಲ್ಲಿಸ್ಕೊಂಡ್ರು. ನಾವು ಇನ್ನು ಪೂಜೆ ಸಾಮಾನು ತಗೊಂಡು ನಾವು ಅಲ್ಲಿಗೆ ಹೋದೋ. ಪಾಯಿಂಟ್ಗೆ ನಿಲ್ಲಿಸ್ಬಿಟ್ಟು ಎಲ್ಲನೂ ಸೆಟ್ ಮಾಡಿಕೊಂಡ್ರು. ಎಲ್ಲನೂ ಅವೆಲ್ಲನೂ ಸೇರಿಸಿ ಮಿಷಿನ್ ಎಲ್ಲನೂ ಮತ್ತು ಪೈಪೆಲ್ಲನೂ ಗೋಣಿಚೀಲ ಎಲ್ಲನೂ ಹಾಕಿ ಅವರೆಲ್ಲ ಸೆಟ್ ಮಾಡಿಕೊಂಡ್ರು. ಎಲ್ಲ ಸೆಟ್ ಆದಮೇಲೆ ಪೂಜೆ ಮಾಡಿ ಅಂದರು. ಇನ್ನು ನಮ್ಮವ್ವ ಎಲ್ಲನೂ ಪೂಜೆ ಮಾಡ್ತು. ಮೊದಲೇ ಹೇಳಿದರು ಪಾಯಿಂಟ್ ಮಾಡೋರು, ನಾನು ರೆಡಿ ಮೇಲೇ ಕೂರಿಸ್ಬೇಕು. ಮೊದಲು ಬಂಡೆ ಐತೆ, ಅಲ್ಲಿ ಬಂಡೆ ಎಲ್ಲ ಕೂರಿದ್ಮೇಲೆ ಕೆಳಗಡೆ ನೀರು ಐತೆ, ಚೆನ್ನಾಗಿ ಬರುತ್ತೆ ಅಂತ. ದೇವ್ರ ದಯೆಯಿಂದ 400 ಅಡಿಗಿಂತ ಫಸ್ಟೇ ಬಂತು. 390 ಅಡಿಗೆ ನೀರು ಚೆನ್ನಾಗಿ ಬಂತು. ಇನ್ನು ಬೋರೆಲ್ಲ ಕೊರೆಸಿ ನಮ್ಮ ಅಪ್ಪರ ಅದಕ್ಕೆ ಇನ್ನು ಅದು ಬೆಳಿಗ್ಗೆನೆಲ್ಲ ಪೈಪೆಲ್ಲ ಬಿಡಿಸಿ ಮೋಟ್ರೆಲ್ಲ ಫಿಕ್ಸ್ ಮಾಡಿದ್ರು. ನಮ್ಮದು ಹೊಸ ಬೋರ್ ಕೊರೆಸಿದ್ಮೇಲೆ ಹಳೆ ಬೋರೂ ಪೈಪ್ ಹಾಕ್ಸೋಕೆ ಹೋದಾಗ ಮಧ್ಯದಲ್ಲಿ ಹೋಲಾಗಿದ್ದಕ್ಕೆ ಅದರಲ್ಲೂ ನೀರು ಬರ್ತೈತೆ. ಇವಾಗ ಎರಡರಲ್ಲೂ ನೀರು ಬರುತ್ತೆ. ದೇವ್ರ ದಿನದ ಎಲ್ಲ ನೀರೆಲ್ಲ ಚೆನ್ನಾಗಿ ಬಂತು. ಇವಾಗ ನೋಡಿದ್ರೆ ಮಳೆ ಹುಯ್ಯೋಕ್ಕೂ ಸ್ಟಾರ್ಟ್ ಆಗೈತೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.